ಏನು ಮಾಡ್ತೀವಿ ಅಂದರೆ ಮನಸ್ಸಿಗೆ ಬಂದಾಗ ಯಾವಾಗ ಬೇಕಾವಾಗ ಏನೋ ಇದು ಅಂದ್ಕೊಂಡು ಯಾವಾಗಂದರೆ ಆವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಾವೇನು ಕಷ್ಟನೇ ಪಡಲ್ಲ, ಬೇರೆಯವ್ರ ವೀಡಿಯೋನ ಆರಾಮಾಗಿ ಡೌನ್ಲೋಡ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದು ನಾವು ಮಾಡ್ತಾ ಇರೋಂಥ ಮಿಸ್ಟೇಕ್. ವಿಡಿಯೋನೇ ಒಂದು ಹಾಕಿರ್ತೀವಿ, ತಮ್ಲೈನ್ನೇ ಒಂದು ಹಾಕಿರ್ತೀವಿ. ಈ ಥರ ಮಾಡೋದ್ರಿಂದ ಎಲ್ಲ ನಮ್ಮ ಚಾನಲ್ಗೆ ಎಷ್ಟು ಇಶ್ಯೂಸ್ ಆಗ್ತಾ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲದಂಗೆ ನಾವು ಏನೇನೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇರೋಂಥ ಟಾಪಿಕ್ ಅದೇನೆ. ಈ 3 ತಪ್ಪು ಮಾಡೋದ್ರಿಂದ ನಮ್ಮ ಚಾನಲ್ಗೆ ಏನೇನೆಲ್ಲ ಎಫೆಕ್ಟ್ ಇದೆ, ಅದನ್ನು ಯಾವ ರೀತಿ ಸರಿ ಮಾಡ್ಕೊಬೇಕು, ಇದು ನಮ್ಮ ಚಾನಲ್ನ ಕೂಡ ಸಾಯಿಸುತ್ತೆ ಕೂಡ. ಸೊ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವರ್ಡ್ ಅಂತ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ನಾನು ಮಾಡ್ತಾ ಇರೋವಂಥ ವೀಡಿಯೋ ನಿಮಗೆ ಯಾವ ರೀತಿ ತಲುಪ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಒಂದು ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಹೈಪ್ ಮಾಡೋದನ್ನು ಯಾರು ಕೂಡ ಮರಿಬೇಡಿ. ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ. ಫಸ್ಟ್ ಪಾಯಿಂಟ್ ಬಂದು ಇನ್ಕನ್ಸಿಸ್ಟೆಂಟ್ ವಿಡಿಯೋನ ಅಪ್ಲೋಡ್ ಮಾಡೋದಾಗಿರುತ್ತೆ. ಹಾಗಂದ್ರೆ ಸರಿಯಾದ ಸಮಯಕ್ಕೆ ನಾವು ವಿಡಿಯೋನ ಅಪ್ಲೋಡ್ ಮಾಡ್ದಲೇ ಇರೋದು. ಸ್ಟಾರ್ಟಿಂಗು ಚಾನಲ್ಲು ಓಪನ್ ಮಾಡಿದಾಗ ಜೋಶಾಗಿ ದಿನ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಮೇಲೆ ಅದು ಬರ್ತಾ 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 ನಮಗೆ ವಾರಕ್ಕೆ 1-2 ಈ ಥರ, ವಾರದಲ್ಲಿ 1 ದಿನ ವಿಡಿಯೋ ಅಪ್ಲೋಡ್ ಮಾಡೋದು, ಈ ಥರ ಮಾಡ್ತಾ ಇರ್ತೀವಿ. ಇದು ನಾವು ಮಾಡೋ ಫಸ್ಟು ಮಿಸ್ಟೇಕ್ ಆಗಿರುತ್ತೆ. ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಾಗ್ಲೇ ನಮ್ಮದು ಒಂದು ಪ್ಲ್ಯಾನಿಂಗ್ ಇರಬೇಕು, ಈ ರೀತಿ ವಿಡಿಯೋನ ಮಾಡಬೇಕು, ಈ ರೀತಿ ಅಪ್ಲೋಡ್ ಮಾಡಬೇಕು ಅಂತ. ಸುಮ್ಮನೆ ಎಡ್ಡಾದಿಡ್ಡಿ ಚಾನಲ್ನ ಓಪನ್ ಮಾಡಿಕೊಂಡು ನಾನು ಒಂದು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಯಾವ ಟೈಮ್ಗೆ ಅಂದರೆ ಆ ಟೈಮ್ಗೆಲ್ಲ ವಿಡಿಯೋನ ಅಪ್ಲೋಡ್ ಮಾಡೋ ಹಾಗಿರಲ್ಲ. ತಪ್ಪೇನು, ನಾವೇನು ಮಾಡಬೇಕು, ಇದ್ರ ತಪ್ಪೇನು ಅಂದರೆ 1 ದಿನ 3 ವಿಡಿಯೋ ಹಾಕಿ ನಂತರ 10 ದಿನ ಅಪ್ಲೋಡ್ ಮಾಡ್ದಲೇ ಇರೋದಾಗಿರುತ್ತೆ. ಅಂದರೆ ಒಂದೇ ದಿನ 3 ವಿಡಿಯೋ 4 ವಿಡಿಯೋ ಈ ಥರ ನಮಗೆ ಟೈಮ್ ಇರುತ್ತೆ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀವಿ. ಮತ್ತು ಲಾಂಗ್ ಗ್ಯಾಪ್ ಕೊಟ್ಬಿಡ್ತೀವಿ. ಲಾಂಗ್ ಗ್ಯಾಪ್ ಕೊಡೋದ್ರಿಂದ ನಮ್ಮ ವಿಡಿಯೋ ವ್ಯೂಸ್ ಆಗೋದು ಕಮ್ಮಿ ಆಗುತ್ತೆ. ಇದು ಯಾಕೆ ತಪ್ಪು ಅಂತ ನೀವು ಕೇಳ್ಬೋದು. ಯೂಟ್ಯೂಬ್ ನಮ್ಮ ಚಾನಲ್ನ ಸ್ಲೋಲಿ ಇಗ್ನೋರ್ ಮಾಡ್ತಾರೆ. ಅಂದರೆ ಯೂಟ್ಯೂಬ್ ಅವರು ನಮ್ಮ ವೀಡಿಯೋಸ್ನ ರೆಕಮೆಂಡೇಶನ್ ಮಾಡೋದನ್ನು ಸ್ಲೋಲಿ ಇಗ್ನೋರ್ ಮಾಡ್ತಾರೆ. ಆಡಿಯನ್ಸ್ ಕೂಡ ನಮ್ಮ ಚಾನಲ್ನ ಮರ್ತು ಬಿಡ್ತಾರೆ. ಆ ರೀತಿ ಆಗುತ್ತೆ. ಅದರಿಂದ ಸರಿಯಾದ ಸಮಯಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋನ ಕರೆಕ್ಟಾಗಿ ಅಪ್ಲೋಡ್ ಮಾಡೋದಾಗಿರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ವೀಕ್ನಲ್ಲಿ ಆ್ಯಕ್ಟಿವ್ ಆಗಿರೋದು, ಆಮೇಲೆ ಕಂಪ್ಲೀಟ್ಲಿ ಇನ್ಆ್ಯಕ್ಟಿವ್ ಆಗಿರೋದು, ಈ ಥರ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಅದು ತುಂಬಾ ಇಶ್ಯೂಸ್ ಆಗುತ್ತೆ. ಹೇಗೆ ಇದನ್ನು ಸರಿ ಮಾಡ್ಕೊಬೇಕು ಅಂದರೆ ಒಂದು ಶೆಡ್ಯೂಲ್ಡ್ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾವು ವಾರಕ್ಕೆ 2-3 ವಿಡಿಯೋ ಈ ಥರ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾವು ಮೊದಲೇ ಫಿಕ್ಸ್ ಮಾಡ್ಕೊಬೇಕು. ಇವಾಗ ಒಂದು ವಾರಕ್ಕೆ 3 ವಿಡಿಯೋ, ಇವಾಗ ನಾನು ಅದೇ ಫಿಕ್ಸ್ ಆಗಿದ್ದೀನಿ. ವಾರಕ್ಕೆ 3 ವಿಡಿಯೋ, 2 ಇಲ್ಲ 3 ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಥರ ನೀವು ಮಾಡಬೇಕಾಗುತ್ತೆ. ನಾನು ಫಸ್ಟಿಂದನೂ ಹಾಗೆ ಮಾಡ್ತಾ ಇದ್ದಿದ್ದು. ಇವಾಗ YT ಟಿಪ್ಸ್ ಕೊಡಬೇಕಾದ್ರೆ ದಿನ ಒಂದೊಂದು ವಿಡಿಯೋ, ಆ ಥರ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇವಾಗ ನಮ್ಮ ವಿಡಿಯೋನ ಇನ್ನೂ YT ಇಂದ ರೆಕಮೆಂಡೇಶನ್ ಮಾಡ್ತಾನೆ ಇರ್ತಾರೆ. ಒಂದು 24 ಅವರ್ಸ್ ಈ ಥರ 2 ದಿನ 3 ದಿನ. ನಾವು 1 ದಿನ ಆದಮೇಲೆ 1 ದಿನ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಆ ರೆಕಮೆಂಡೇಶನ್ ಮಾಡ್ತಾರೆ ಅಲ್ವಾ, ಅದು ಕಮ್ಮಿ ಆಗುತ್ತೆ. ನಮಗೆ ಮೇಯ್ನ್ ನಮ್ಮ ಚಾನಲ್ ಗ್ರೋತ್ ಆಗೋದಕ್ಕೆ ಬೇಕಾಗಿರೋದು YT ಅವರು ರೆಕಮೆಂಡೇಶನ್ ಮಾಡೋದು. ಸೊ ನಾವು ದಿನ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಅದು ರೆಕಮೆಂಡೇಶನ್ ಮಾಡ್ತಾರಲ್ವ, ಅದು ಕಮ್ಮಿ ಆಗುತ್ತೆ. ಮತ್ತು ಯಾವಾಗ ಅಂದರೆ ಆವಾಗ ದಿನ ಅಪ್ಲೋಡ್ ಮಾಡೋದು, ಇಲ್ಲ ಅಪ್ಲೋಡ್ ಮಾಡ್ದಲ್ಲೇ ಇರೋದು, ಈ ಥರ ಮಾಡಿದ್ರು ಕೂಡ ಅದು ಚಾನಲ್ಗೆ ಇಶ್ಯೂಸ್ ಆಗುತ್ತೆ. ಸೊ ಅದರಿಂದ ನಾವು ಕರೆಕ್ಟಾಗಿ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಅದೇ ವಾರಕ್ಕೆ 3 ವಿಡಿಯೋ ಈ ಥರ ಅಪ್ಲೋಡ್ ಮಾಡಿಕೊಂಡ್ರೆ ಅದು ಚಾನಲ್ಗೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ. ಇನ್ನು ಸೆಕೆಂಡ್ ಬಂದು ತಂಬ್ಲೈನೇ ಒಂದು ಹಾಕಿರ್ತೀವಿ, ವಿಡಿಯೋನೇ ಇನ್ನೊಂದು ಮಾಡಿರ್ತೀವಿ. ಅಂದರೆ ನಾವು ಹಾಕೋ ತಮ್ಲೈನ್ಗೂ ಮತ್ತು ವಿಡಿಯೋಗೂ ಯಾವುದೇ ರೀತಿ ಸಂಬಂಧನೇ ಇರಲ್ಲ. ತಪ್ಪೇನು ಅಂದರೆ ತಮ್ಲೈನ್ ಅಥವಾ ಟೈಟಲ್ನಲ್ಲಿ ಒಂದು ವಿಷಯ ಹೇಳಿ ವಿಡಿಯೋದಲ್ಲಿ ಬೇರೆ ವಿಷಯ ಇರುತ್ತೆ. ಈ ಥರ ಮಾಡಿದ್ರೆ ನಮ್ಮ ಇವಾಗ ತಮ್ನೈಲ್ನ ನೋಡಿಬಿಟ್ಟು ಕೆಲವರು ತುಂಬ ಅಟ್ರಾಕ್ಟಿವ್ ಆಗಿ ನಮ್ಮ ಚಾನಲ್ನ ಓಪನ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಬಂದಿದ ತಕ್ಷಣವೇ ಬ್ಯಾಡ್ ಫೀಲ್ ಬಂದ್ಬಿಡುತ್ತೆ. ತಮ್ನೈಲೇ ಒಂದಿದೆ, ಇವ್ರು ಹಾಕಿಡೋ ವಿಡಿಯೋನೇ ಒಂದಿದೆ, ಇದು ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಡ್ತಾರೆ. ಆ ಥರ ಮಾಡಿದ್ರು ಅದು ಕೂಡ ತುಂಬಾ ಇಶ್ಯೂಸ್ ಆಗುತ್ತೆ ಚಾನಲ್ಗೆ. ಇದು ಯಾಕೆ ತಪ್ಪಾಗುತ್ತೆ ಅಂದರೆ ಜನರು ಕ್ಲಿಕ್ ಮಾಡ್ತಾರೆ, ಆಮೇಲೆ ವಿಡಿಯೋ ಇಷ್ಟ ಆಗಲ್ಲ, ಬೇಗ ಎಕ್ಸಿಟ್ ಆಗ್ತಾರೆ. ಇದರಿಂದ ವಾಚ್ ಟೈಮ್ ಕಡಿಮೆ ಆಗುತ್ತೆ. ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ರೆಕಮೆಂಡ್ ಮಾಡೋದನ್ನು ಕೂಡ ಕಡಿಮೆ ಮಾಡ್ತಾರೆ. ಈ ಥರ ಮಾಡೋದ್ರಿಂದ
ನಮ್ಮ ವಿಡಿಯೋಸು ರೆಕಮೆಂಡ್ಗೆ ಇರುತ್ತೆ ಅಲ್ವಾ, ಅದನ್ನು ಟೋಟಲಿ ಇಗ್ನೋರ್ ಮಾಡಿಬಿಡ್ತಾರೆ. ಉದಾಹರಣೆಗೆ ಈಗ ತಮ್ಲೈನಲ್ಲಿ 1000 ಫ್ರೀ ಅಂತ ಇರುತ್ತೆ, ವಿಡಿಯೋ ಯಾವುದೇ ಯೂಸ್ಫುಲ್ ಮಾಹಿತಿ ಇರಲ್ಲ. ತಮ್ಲೈನಲ್ಲಿ ಒಂದು ಹಾಕ್ಬಿಟ್ಟು ವಿಡಿಯೋ ನೋಡಿದ್ರೆ ಆ ವಿಡಿಯೋದಲ್ಲಿ ಆ ತಮ್ಲೈನ್ಗಿರೋ ಅಂತ ಯಾವುದೇ ರೀತಿ ಒಂದಕ್ಕೊಂದು ಸಂಬಂಧನೇ ಇರಲ್ಲ, ಆ ಥರ ಆಗುತ್ತೆ. ಆವಾಗ ವಿಡಿಯೋನ ನೋಡೋದಕ್ಕೆ ಯಾರೂ ಇಷ್ಟಪಡಲ್ಲ. ಹೇಗೆ ಸರಿ ಮಾಡ್ಕೊಬೇಕು ಇದನ್ನು ಅಂತ ಹೇಳೋದಾದರೆ, ತಮ್ಲೈನ್ನ ಅಟ್ರಾಕ್ಟಿವ್ ಆಗಿ ಹಾಕಬೇಕು. ಆ ತಮ್ಲೈನು ಇರೋದು ನಿಜವಾಗಿ ಇರಬೇಕು, ಅದರಲ್ಲೊಂದು ವಿಷಯ ಇರಬೇಕು, ನಿಜ ಇರಬೇಕು, ಫೇಕ್ ಇರಬಾರ್ದು. ಮತ್ತು ಟೈಟಲಲ್ಲಿ ಇವಾಗ ಅಕ್ಷರಗಳನ್ನೆಲ್ಲ ಹಾಕ್ತೀವಿ ಅಲ್ವಾ, ಅದನ್ನು ಸ್ವಲ್ಪ ಚೆನ್ನಾಗಿ ಹಾಕ್ಕೊಬೇಕಾಗುತ್ತೆ. ಕ್ರಿಯೇಟ್ ಮಾಡೋದಾಗಿರಲಿ, ವರ್ಡ್ಗಳನ್ನ ಟೈಪ್ ಮಾಡೋದಾಗಲಿ, ಅದು ಒಂಥರ ರಿಯಲ್ ಆಗಿರಬೇಕು, ಅದು ಕೂಡ ಫೇಕ್ ಆಗಿ ಇರಬಾರ್ದು. ಯಾವ ಥರ ಅಂದರೆ ಒಂಥರ ಕ್ಯೂರಿಯಾಸಿಟಿ ಆಗಿರಬೇಕು. ನಮ್ಮ ತಮ್ಲೈನ್ನ ನೋಡಿದ ತಕ್ಷಣ ಅವ್ರಿಗೆ ಇದರಲ್ಲಿ ಏನೋ ಇದೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು. ಆ ಥರ ಇದ್ದರೆ ನಮಗೆ ವೀಡಿಯೋಸು ವ್ಯೂಸು ಚೆನ್ನಾಗಾಗುತ್ತೆ. ಹೇಳ್ದಾಗೆ ತಮ್ಲೈನಲ್ಲಿ ಏನಿರುತ್ತೆ ಅದು ನಮ್ಮ ವಿಡಿಯೋದಲ್ಲಿ ಇರಬೇಕು, ಫೇಕ್ ಆಗಿ ಇರಬಾರ್ದು. ಆ ಥರ ಮಾಡಿದ್ರು ಕೂಡ ವೀಡಿಯೋಸು ಚೆನ್ನಾಗಾಗಿ ಇರುತ್ತೆ. ಟ್ರಸ್ಟ್ ಬಿಲ್ಡ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಅದೇ ನಾನು ಹೇಳ್ದಾಗೆ ತಮ್ಲೈನಲ್ಲಿ ಏನು ಹಾಕಿರ್ತೀವಿ ಅದು ವಿಡಿಯೋದಲ್ಲಿ ಇರಬೇಕು, ಇದು ತುಂಬಾ ಮುಖ್ಯ ಆಗಿರುತ್ತೆ. ಇನ್ನು ಥರ್ಡ್ ಒನ್ ಬಂದು ರೀಯೂಸ್ ಕಂಟೆಂಟು. ಈ ಥರ ಮಾಡೋದ್ರಿಂದ ಕೂಡ ನಮ್ಮ ಚಾನಲ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ನಾನು ರೀಯೂಸ್ ಕಂಟೆಂಟ್ ಅನ್ನೋದನ್ನೇ ಒಂದು ಸಪ್ರೇಟು ವಿಡಿಯೋ ಮಾಡಿದ್ದೀನಿ. ಫ್ರೀ ಇದ್ದರೆ ಆಸಕ್ತಿ ಇದ್ದವರು ಆ ವಿಡಿಯೋನ ನೋಡಿ, ಇಲ್ಲಾಂದರೆ ನಾನು ಕ್ಲಿಪ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ವಿಡಿಯೋನ ನೋಡಿ ಯೂಸ್ ಆಗುತ್ತೆ. ರೀಯೂಸ್ ಇತರರ ವಿಡಿಯೋವನ್ನು ಕಾಪಿ ಮಾಡೋದಾಗಿರುತ್ತೆ, ಅಂದರೆ ಬೇರೆಯವ್ರ ವಿಡಿಯೋನ ಡೌನ್ಲೋಡ್ ಮಾಡೋದಾಗಿರುತ್ತೆ. ಇದರಿಂದ ತಪ್ಪೇನು ಅಂದರೆ, ಇತರರ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಅದನ್ನೇ ಹಾಗೆ ಅಪ್ಲೋಡ್ ಮಾಡೋದ್ರಿಂದ ಅಥವಾ ಸ್ವಲ್ಪ ಬದಲಾವಣೆ ಮಾಡಿ ಹಾಕೋದಾಗಿರುತ್ತೆ. ಅಂದರೆ ಬೇರೆಯವ್ರ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಒಂಚೂರು ಎಡಿಟ್ ಮಾಡಿಬಿಟ್ಟು ಅದನ್ನು ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದಾಗಿರುತ್ತೆ. ಇದು ಯಾಕೆ ತಪ್ಪು ಅಂತ ಕೇಳಿದ್ರೆ, ಯೂಟ್ಯೂಬ್ ಒರಿಜಿನಲ್ ಕಂಟೆಂಟ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಅಂದರೆ ನಮ್ಮದೇ ಓನ್ ಕಂಟೆಂಟ್ ಇರಬೇಕು, ನಾವೇ ಏನು ಓನಾಗಿ ವಿಡಿಯೋಸ್ ಮಾಡಾಕ್ತೀವಿ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಯೂಟ್ಯೂಬ್ನವರು. ನೀವು ನಿಮ್ಮದೇ ಕಂಟೆಂಟ್ ಕೊಡ್ದಿದ್ರೆ ಮಾನಿಟೈಸೇಷನ್ ಕೂಡ ಆಗೋದಿಲ್ಲ, ನಿಮ್ಮ ಚಾನಲ್ಲು ಮಾನಿಟೈಸೇಷನ್ಗೂ ಸಿಗೋದಿಲ್ಲ, ಅದನ್ನು ರಿಜೆಕ್ಟು ಮಾಡಿಬಿಡ್ತಾರೆ. ರೀಯೂಸ್ ಕಂಟೆಂಟ್ ಅಂದರೆ ಕೆಲವೊಮ್ಮೆ ಚಾನಲ್ಗೂ ಸ್ಟ್ರೈಕ್ ಬಂದರೂ ಬರುತ್ತೆ, ಹೇಳೋಕ್ಕಾಗಲ್ಲ. ಚಾನಲ್ ಮಾನಿಟೈಸ್ ಮಾಡ್ದಲೇ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಸ್ಟ್ರೈಕ್ ಕೂಡ ಬರ್ಬೋದು. ಉದಾಹರಣೆ ಯಾವ ರೀತಿ ವೀಡಿಯೋಸ್ ಅಂತ ಕೇಳ್ಬೋದು ನೀವು. ಟಿಕ್ಟಾಕ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸು ಡೌನ್ಲೋಡ್ ಮಾಡಿ ಯೂಟ್ಯೂಬ್ಗೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದಾಗಿರುತ್ತೆ. ಈ ಥರ ಎಲ್ಲ ವೀಡಿಯೋಸ್ನ ಹಾಕ್ಕೊಂಡ್ರೆ ಅದು ರೀಯೂಸ್ ಕಂಟೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದನ್ನು ಹೇಗೆ ಸರಿ ಮಾಡ್ಕೊಬೇಕು ಅಂದರೆ, ನಮ್ಮ ಓನ್ ವಾಯ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಮತ್ತು ನಮ್ಮ ಫೇಸ್ನ ತೋರಿಸಿರ್ಬೇಕಾಗುತ್ತೆ. ಎಕ್ಸ್ಪ್ಲೇನ್ ಮಾಡೋದು, ರಿಯಾಕ್ಷನ್ ಮಾಡೋದು, ಈ ಥರ ಒಟ್ಟಿನಲ್ಲಿ ಕಂಟೆಂಟು ನಮ್ಮದೇ ಆಗಿರಬೇಕು, ಬೇರೆಯವ್ರದನ್ನ ಕಾಪಿ ಮಾಡಿರಬಾರ್ದು ನಾವು. ಈ ಥರ ಮಾಡೋದ್ರಿಂದ ಕೂಡ ಚಾನಲ್ಗೆ ಅದು ತುಂಬ ಯೂಸ್ ಆಗುತ್ತೆ. ಯಾವುದ್ಯಾವ್ದು ಹೇಳಿದ್ದೀನಿ ಅಂತ ಅರ್ಥ ಆಗಿದೆಯಾ? ರೀಯೂಸ್ ಕಂಟೆಂಟು ಮತ್ತು ತಮ್ಲೈನು, ಇನ್ನೊಂದು ಸರಿಯಾದ ಸಮಯಕ್ಕೆ ವಿಡಿಯೋನ ಅಪ್ಲೋಡ್ ಮಾಡ್ದಲೇ ಇರೋದಾಗಿರುತ್ತೆ. ಇದಿಷ್ಟು ನಮ್ಮ ಚಾನಲ್ಗೆ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅಂದರೆ, ನಮ್ಮ ಚಾನಲ್ ಮೊನೋನೂ ಆಗಲ್ಲ, ನಮ್ಮ ಚಾನಲ್ ಬೇಕಂದರೆ ಡಿಲೀಟ್ ಕೂಡ ಆಗ್ಬೋದು, ಇಲ್ಲ ಯಾವುದೇ ಒಂದು ಕಮ್ಯುನಿಟಿ ಸ್ಟ್ರೈಕ್ ಕೂಡ ಬರ್ಬೋದು. ಅದರಿಂದ ವೀಡಿಯೋಸ್ ಮಾಡೋರು ನೋಡಿಕೊಂಡು ವೀಡಿಯೋಸ್ನ ಮಾಡಿ. ನಾನು ಹೇಳಿರೋ ಅಂಥ ಇಷ್ಟನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಮಗೆ ಯಾವುದೇ ರೀತಿ ಚಾನಲ್ಗೆ ಇಶ್ಯೂಸ್ ಆಗಲ್ಲ, ತೊಂದರೆ ಆಗಲ್ಲ. ನೀವು ಹೇಳ್ಬೋದು ನೀವೆಲ್ಲ ನೋಡ್ಕೊಂಡು, ನಾನೇನು ಈ ಥರ ತಿಳ್ಕೊಂಡೆಲ್ಲ ಮಾಡಿಲ್ಲ, ಸೊ ನಾನು ಅನುಭವಿಸಿರೋ ಅಂಥ ನೋವನ್ನ ಇನ್ನು ಮುಂದೆ ಬರೋ ಯೂಟ್ಯೂಬರ್ಸ್ಗೆ ಕಷ್ಟ ಆಗಬಾರ್ದು ಅಂತ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ಹೊಸ್ದಾಗಿ ಬರೋವ್ರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಈ ರೀತಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಷ್ಟರ ಮಟ್ಟಿಗೆ ಯೂಸ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ಮಾಡೋ ಕಮೆಂಟಿಂದ, ಲೈಕಿಂದ, ಹೈಪ್ ಆಪ್ಷನ್ಸ್ ಇರುತ್ತೆ. ಹೈಪ್ ಮಾಡೋದ್ರಿಂದ ನನಗೆ ನನ್ನ ವೀಡಿಯೋಸು ಎಷ್ಟರ ಮಟ್ಟಿಗೆ ರೀಚ್ ಆಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಆರಾಮಾಗಿ ನನಗೆ ಕಮೆಂಟ್ ಹಾಕಿ. ನನಗೆ ಗೊತ್ತಿರೋ ಅಷ್ಟು ತಿಳ್ಕೊಂಡು ನೀವು ಕೇಳೋ ಕ್ವಶನ್ನ ಮತ್ತೆ ನಾನು ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ವಿಡಿಯೋನ ಮಾಡಿ ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಮತ್ತು ಚಾನಲ್ ಓಪನ್ ಮಾಡ್ಕೊಂಡಿರೋರು ಎಲ್ಲರೂ ಕರೆಕ್ಟಾಗಿ ಒಂದು ರೂಲ್ಸ್ ಇರುತ್ತೆ ಯೂಟ್ಯೂಬ್ದು, ಆ ರೂಲ್ಸ್ನ ತಿಳ್ಕೊಂಡು ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಕಷ್ಟಪಟ್ಟು ಮಾಡ್ಕೊಂಡಿರೋ ಅಂಥ ವಾಚ್ ಟೈಮು, ಸಬ್ಸ್ಕ್ರೈಬರು ಎಲ್ಲನೂ ಒಂದೇ ಒಂದು ಸಲ ಯೂಟ್ಯೂಬ್ ಕಡೆಯಿಂದ ಒಂದು ರಾಂಗ್ ಡಿಸಿಷನ್ ತೊಗೊಂಡ್ರೆ ನೀವು ಪಟ್ಟಿರೋ ಶ್ರಮ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದರಿಂದ ಹೇಳ್ತಾ ಇರೋದು, ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಅದನ್ನು ತಿಳ್ಕೊಂಡು ಮಾಡಬೇಕು. ನಾನು ತಿಳ್ಕೊಂಡು ಮಾಡಿಲ್ಲ, ಸೊ ಅದಕ್ಕೆ ನನ್ನ ಚಾನಲ್ಗೆ ಸ್ವಲ್ಪ ವ್ಯೂಸು ಅದು ಇದು ಎಲ್ಲ ಕಮ್ಮಿ ಇದೆ. ಸೊ ಇವಾಗ ತಿಳ್ಕೊಂಡು ನಾನು ನನ್ನ ಚಾನಲ್ನೂ ಸಹ ಸರಿ ಮಾಡ್ಕೊತ, ಹಾಗೆ ನಿಮ್ಗೂ ಒಂದೊಂದು ಟಿಪ್ಸ್ ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಟೋಟಲಿ ಆಗಿ ಹೇಳಬೇಕು ಅಂದರೆ ಈ 3 ಮಿಸ್ಟೇಕ್ ತಪ್ಪಿಸಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ಲು ಗ್ರೌತು ತುಂಬ ಫಾಸ್ಟಾಗಿ ಆಗುತ್ತೆ. ಒರಿಜಿನಲ್ ಕಂಟೆಂಟ್ನ ಮಾಡಿ ಆನೆಸ್ಟಾಗಿರಿ, ಆವಾಗ ಯೂಟ್ಯೂಬರು ನಿಮ್ಮ ಕೈನ ಬಿಡಲ್ಲ, ನಿಮ್ಮ ಚಾನಲ್ನ ಬೇಗ ಇಂಪ್ರೂವ್ಮೆಂಟ್ ಮಾಡಿಕೊಡ್ತಾರೆ. ಬೇಗ ಚಾನಲ್ನು ಕೂಡ ಮಾನಿಟೈಸು ಮಾಡ್ಕೊಬೋದು, ಅರ್ನು ಮಾಡ್ಬೋದು, ಡಾಲರ್ನು ಕಂಪ್ಲೀಟ್ ಮಾಡ್ಕೊಬೋದು, ಒಳ್ಳೆ ಪೇಮೆಂಟು ತಗೊಬೋದು. ಹೇಳ್ತೀನಲ್ಲ, ಏನಿರುತ್ತೆ ನಮ್ಮ ಓನ್ ಆಗಿ ಇರಬೇಕಾಗುತ್ತೆ. ನಮ್ಮ ಕಂಟೆಂಟು ನಮ್ಮದೇ ಓನ್ ಆಗಿ ಇದ್ದು ಎಲ್ರಿಗೂ ಮನಸ್ಸಿಗೆ ಮುಟ್ಟೋ ಥರ ಇದ್ದರೆ 100% ಯೂಟ್ಯೂಬ್ ಚಾನಲ್ಲು ವರ್ಕ್ ಆಗುತ್ತೆ, ಆರಾಮಾಗಿ ಇರುತ್ತೆ. ಒಂದು ಸಲ ನಮ್ಮ ಕೈ ಹಿಡಿತು ಯೂಟ್ಯೂಬ್ ಚಾನಲ್ ಅಂದರೆ ಲಾಂಗ್ ಟೈಮ್ ಇನ್ಕಮ್ ಇದ್ದಾಗೆ ನಮಗೆ ಯೂಟ್ಯೂಬ್ದು. ಓಕೆನಾ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ನೆನೆಸ್ಕೊತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಲವ್ ಯು ಆಲ್.